ನಾಗರಾಜ್ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡೋಣ. ಸ್ಟೋನಿ ಬ್ರೂಕ್ನಲ್ಲಿ ರೇಣುಕಸ್ವಾಮಿ ಕಿಡ್ನಾಪ್ ಪ್ಲಾನ್ ಮಾಡಲಾಗಿದ್ದು ಪಾರ್ಟಿ ಮಾಡ್ತಾ ಪ್ಲಾನ್ ಅನ್ನು ಮಾಡಿತ್ತು ಇಡಿ ಗ್ಯಾಂಗ್. ಕೊಲೆಗೂ ಮುಂಚೆ ಮತ್ತು ನಂತರ ಇದೇ ಸ್ಥಳದಲ್ಲಿ ಚರ್ಚೆನ ಮಾಡ್ತಾರೆ. ಪಾರ್ಟಿ ಮಾಡ್ತಾ ಸ್ಟೋನಿ ಬ್ರೂಕ್ನಲ್ಲಿ ಸ್ಥಳ ಮಹಜರು ಮಾಡಿದಾಗಿನ ಫೋಟೋ ಈಗ ತಾವು ಗಮನಿಸಿದ್ದು. ಅದೇ ರೆಸ್ಟೋರೆಂಟ್ನಲ್ಲಿ ಕೂರಿಸಿಕೊಂಡು ದರ್ಶನ್ ಹೇಳಿಕೆಯನ್ನ ಪಡೆಯಲಾಗಿದೆ. ಸ್ಟೋನಿ ಬ್ರೂಕ್ನಲ್ಲಿ ರೇಣುಕಸ್ವಾಮಿ ಕಿಡ್ನಾಪ್ ಪ್ಲಾನ್ ಮಾಡಿದ್ದು, ಆಮೇಲೆ ಏನೆಲ್ಲ ಆಯಿತು, ಮರ್ಡರ್ ಆದ ನಂತರ ಇದೇ ಸ್ಟೋನಿ ಬ್ರೂಕ್ ಪಬ್ಗೆ ಬಂದು ಇವರು ಮತ್ತೆ ಪಾರ್ಟಿಯನ್ನ ಮಾಡ್ತಾರೆ. ಸೊ ಅದೇ ಸ್ಟೋನಿ ಬ್ರೂಕ್ ಇವ್ರಿಗೆಲ್ಲ ಅಂದ್ರೆ ಈ ಡಿ ಗ್ಯಾಂಗ್ ಏನು ಅಡ್ಡ ಆಗಿತ್ತ ಸ್ಟೋನಿ ಬ್ರೂಕ್, ಆ ಸ್ಟೋನಿ ಬ್ರೂಕ್ಗೆ ದರ್ಶನ್ ಅರೆಸ್ಟ್ ಆದ ನಂತರ ಇದೇ ಸ್ಟೋನಿ ಬ್ರೂಕ್ಗೆ ಕರೆದುಕೊಂಡು ಬಂದು ಸ್ಪಾಟ್ ಮಹಜರು ಮಾಡಿ ಹೇಳಿಕೆಯನ್ನ ಪಡೆದಂತ ಹಾಗೆ ಸಂದರ್ಭದ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ಇನ್ನೊಮ್ಮೆ ತಾವು ಆ ಫೋಟೋನ ನೋಡಬಹುದು. ಆ ಸ್ಟೋನಿ ಬ್ರೂಕ್ನಲ್ಲಿ ಸ್ಥಳ ಮಹಜರು ಮಾಡಿದಾಗಿನ ಫೋಟೋ ಅದು. ಪ್ರಕರಣದ A2 ಆಗಿರುವಂತಹ ದರ್ಶನ್, ಹಾಗೇನೆ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್, ದರ್ಶನ್ ಮ್ಯಾನೇಜರ್ ನಾಗರಾಜ್, ಪ್ರದೋಷ್, ಪವನ್, ದರ್ಶನ್ ಪಕ್ಕದಲ್ಲಿಯೇ ನಟ ಚಿಕ್ಕಣ್ಣ, ACP ಚಂದನ್ ಸೇರಿದಂತೆ ಇನ್ನುಳಿದ ಪೊಲೀಸ್ ಅಧಿಕಾರಿಗಳಲ್ಲಿದ್ದಾರೆ. ಸ್ಪಾಟ್ ಮಹಜರ್ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಹೇಳಿಕೆಯನ್ನ ಪಡೆದುಕೊಂಡು ಅದನ್ನ ಬರೆದುಕೊಳ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ್, ಒಂದೊಂದೇ ವೆರಿ ಎಕ್ಸ್ಕ್ಲೂಸಿವ್ ಫೋಟೋಗಳು ಈಗ ಬಹಿರಂಗ ಆಗ್ತಾ ಇರೋದು. ಒಂದು ಕೊನೆ ಕ್ಷಣದ ಯಾವ ರೀತಿ ಇತ್ತು ಆ ಡೆವಿಲ್ ಗ್ಯಾಂಗ್ನ ದರ್ಪ, ಕೊನೆ ಕ್ಷಣದಲ್ಲಿ ರೇಣುಕಸ್ವಾಮಿ ಪರಿಪರಿಯಾಗಿ ಬೇಡ್ಕೊಂಡಿದ್ದು ಆ ಫೋಟೋಗಳಿಂದ ಕನ್ಫರ್ಮ್ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಸ್ಪಾಟ್ ಮಹಜರು ಮಾಡಿದ್ದು ಕೂಡ ಫೋಟೋ ಆಚೆ ಬಂದಿರೋದು. ಡಿ ಗ್ಯಾಂಗ್ಗೆ ಈ ಎಲ್ಲ ವಿಚಾರಗಳು ಎಷ್ಟು ಕಂಟಕಕ್ಕೆ ಕಾರಣ ಆಗ್ಬೋದು? ಖಂಡಿತವಾಗ್ಲೂ ಶ್ರೀಪಾದ್, ಏನು ಆರೋಪಿಗಳು ಜೈಲಿಗೆ ಹೋದ ಬಳಿಕ ನಾವೆಲ್ಲ ನಮ್ಮ ಮೊಬೈಲ್ಗಳಲ್ಲಿದ್ದಂಥ ದಾಖಲೆಗಳನ್ನು ನಾಶಪಡಿಸಿದ್ದೀವಿ. ಇದು ಯಾವುದು ಪೊಲೀಸರ ಕೈಗೆ ಸಿಗೋದಿಲ್ಲ. ಕೋರ್ಟ್ಗೆ ಹೋದರೆ ನಾವು ಆರಾಮಾಗಿ ಸೇಫ್ ಆಗ್ಬೋದು. ಕೋರ್ಟ್ನ ವಿಚಾರಣೆಯಲ್ಲಿ ನಾವು ನಮ್ಮ ವಿರುದ್ಧ ಸಾಕ್ಷ್ಯಗಳ ಕೊರತೆಯಿಂದಾಗಿ ನಾವು ಈ ಕೇಸ್ನಿಂದ ಬೇಗ ಹೊರಬರ್ಬೋದು ಅಂತಂತೇಳಿ ಒಂದು ಪ್ಲ್ಯಾನನ್ನು ಮಾಡಿ ಅವರು ಸಾಕ್ಷ್ಯ ನಾಶಕ್ಕೆ ಮುಂದಾಗಿದ್ದರು. ಆದರೆ ಪೊಲೀಸರು ಪ್ರತಿಯೊಂದು ವಿಚಾರವನ್ನು ಎಕ್ಕಿ ತೆಗೆದಿರ್ತಕ್ಕಂಥದ್ದು. ಯಾಕಂತಂದರೆ ಏನು ಅವರ ಬಳಿ ಇದ್ದಂಥ ಫೋನ್ಗಳನ್ನು ಹೈದರಾಬಾದ್ನ CFSLಗೆ ಕಳಿಸಿ ಅಲ್ಲಿ ರಿಟ್ರೀವನ್ನು ಮಾಡಿಸಿದ್ದು. ಅದರಲ್ಲಿ 4 ಫೋಟೋಗಳು ರಿಟ್ರೀವ್ ಆಗ್ತವೆ. ಅದರಲ್ಲಿ ಈಗಾಗಲೇ 2 ಫೋಟೋಗಳು ಅಂದರೆ ಏನು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬಂದ ಬಳಿಕ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿ ಅಲ್ಲಿಂದ 2 ಫೋಟೋಗಳನ್ನು ತೆಗೆದು ಪವನ್ ದರ್ಶನ್ಗೆ ತೋರಿಸ್ಲಿಕ್ಕೆ ಸ್ಟೋನಿ ಬ್ರೂಕ್ ಪಬ್ಗೆ ತೆಗೆದುಕೊಂಡು ಬರುವಂಥದ್ದು. ಆ ಫೋಟೋಗಳು ಲಭ್ಯ ಆಗಿರ್ತಕ್ಕಂಥದ್ದು. ಈ ಫೋಟೋಗಳನ್ನು ನೋಡಿದ ಬಳಿಕವೇ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗಿ ಮತ್ತಷ್ಟು ಹಲ್ಲೆ ಮತ್ತು ಪವಿತ್ರ ಗೌಡನೂ ಸಹ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಹಲ್ಲೆ ಮಾಡುವಂಥದ್ದು. ಹೀಗಾಗಿ ಆರೋಪಿಗಳು ಏನು ಎಣಿಸಿದ್ರು ನಾವು ಸಾಕ್ಷಿಗಳನ್ನು ನಾಶ ಮಾಡಿಬಿಡ್ತೀವಿ ಅಂತಂತೇಳಿ. ಆದರೆ ಆರೋಪಿಗಳ ದುರಂತ ಅಂತಂದರೆ ಸಾಕ್ಷಿ ನಾಶಕ್ಕೂ ಸಂಬಂಧಿಸಿದಂತೆ ಸಾಕ್ಷಿಗಳನ್ನು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಅಷ್ಟು ಕಟ್ಟುನಿಟ್ಟಾದಂಥ ತನಿಖೆ ಒಂದು ಪ್ರಕರಣದಲ್ಲಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಚಾರ್ಜ್ ಶೀಟ್ ನೆನ್ನೆಯಷ್ಟೇ ಸಲ್ಲಿಕೆ ಆಗಿದೆ. ಶೀಘ್ರದಲ್ಲೇ ಒಂದು ಸ್ಪೆಷಲ್ ಕೋರ್ಟ್ಗೆ ಪೊಲೀಸರು ಮನವಿಯನ್ನು ಮಾಡ್ತಾರೆ. ಒಂದು ವೇಳೆ ಸ್ಪೆಷಲ್ ಕೋರ್ಟ್ಗೆ ಅನುಮತಿ ಸಿಕ್ಕಿದ್ದೇ ಆದರೆ, ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದೇ ಆದರೆ ಖಂಡಿತವಾಗ್ಲೂ 1.5 ವರ್ಷದಲ್ಲಿ ಒಂದು ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಮುಗಿಯೋ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಈ ಡಿ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ಹೆಜ್ಜೆ ಹೆಜ್ಜೆಗೂ ಯಾವ ರೀತಿ ಬಿಗಿ ಆಗ್ತಾ ಇದೆ ಅನ್ನೋದಕ್ಕೆ ಈಗ ಸಿಗ್ತಾ ಇರುವಂತಹ ಫೋಟೋಗಳು, ದಾಖಲೆಗಳು ಎಲ್ಲವೂ ಕೂಡ ಸಾಕ್ಷಿ ಆಗುತ್ತೆ. ಇವರು ಯಾವ ರೀತಿ ಅವತ್ತು ಕ್ರೌರ್ಯ ಮೆರೆದಿದ್ರೋ ಅದಕ್ಕೆ ಪಾಠ ಅನ್ನುವಂತೆ ಇವತ್ತು ಎಲ್ಲರೂ ಕೂಡ ಜೈಲಲ್ಲಿದ್ದಾರೆ. ಇನ್ನೊಂದು ನಿರೀಕ್ಷೆ ಇತ್ತು ಈ ಡಿ ಗ್ಯಾಂಗ್ಗೆ, ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲಿ ಅವರು ಉಲ್ಲೇಖ ಮಾಡಿರುವಂಥ ವಿಚಾರಗಳನ್ನು ನೋಡಿಕೊಂಡು ಅಥವಾ ಸೆಕ್ಷನ್ಗಳನ್ನು ನೋಡಿಕೊಂಡು ಅಂತ ವಕೀಲರು ಅನ್ಕೊಂಡಿದ್ರು. ಆದರೆ ಈಗ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಮತ್ತಷ್ಟು ಬಿಗಿ ಆಗ್ತಾ ಇದೆಯಾ ಕಾನೂನಿನ ಕುಣಿಕೆ? ಜಾಮೀನು ಅನ್ನೋದು ಇವರಿಗೆ ದೂರದ ಮಾತಾಗುತ್ತಾ ಅಂತ?
ಖಂಡಿತವಾಗ್ಲೂ ಶ್ರೀಪಾದ್, ಇವರಿಗೆ ಜಾಮೀನು ಸಿಗುತ್ತೆ ಅನ್ನೋದು ಇನ್ನೂ ದೂರದ ಮಾತು. ಏನು ಈ ಒಂದು ಪ್ರಕರಣದಲ್ಲಿ 3 ಆರೋಪಿಗಳು ಅಂದರೆ ಇವರು ಕೇವಲ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ದ ಕಾರಣಕ್ಕೆ ಹೋಗಿ ಶರಣಾಗಿದ್ದರು ಪೊಲೀಸ್ ಠಾಣೆಗೆ. ಆ 4 ಜನ ಆರೋಪಿಗಳು ಠಾಣೆಗೆ ಹೋಗಿ ಶರಣಾಗ್ತಾರೆ. ಅದರಲ್ಲಿ 3 ಆರೋಪಿಗಳು ಕಾರ್ತಿಕ್ ಇರ್ಬೋದು, ನಿಖಿಲ್ ನಾಯಕ್ ಇರ್ಬೋದು, ಮತ್ತು ಇನ್ನೊಬ್ಬ ಕೇಶವ ಮೂರ್ತಿ ಇರ್ಬೋದು. ಇವರು ಕೇವಲ ಹಣದಾಸೆಗೆ ಬಾಡಿಯನ್ನು ತೆಗೆದುಕೊಂಡೋಗಿ ಡಂಪ್ ಮಾಡಿ ಆ ಒಂದು ಪೊಲೀಸರಿಗೆ ಸರೆಂಡರ್ ಆಗುವಂಥದ್ದು. ಇವ್ರ ಮೇಲೆ IPC ಸೆಕ್ಷನ್ 201 ಅಡಿಯಲ್ಲಿ ಅಂದರೆ ಸಾಕ್ಷ್ಯನಾಶದ ಅಡಿಯಲ್ಲಿ ಮಾತ್ರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ 3 ಆರೋಪಿಗಳಿಗೆ ಜಾಮೀನು ಸಿಗೋ ಸಾಧ್ಯತೆ ಇರ್ತದೆ. ಆದರೆ ಇನ್ನು ಉಳಿದ ಏನು 14 ಜನ ಆರೋಪಿಗಳಿದ್ದಾರೆ, ಇವ್ರ ಮೇಲೆ ಒಂದು ಕಡೆ ಮೊದಲಿಗೆ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ, ಜೊತೆಗೆ ಆತನನ್ನು ಬೀಭತ್ಸವಾಗಿ ಕೊಲೆ ಮಾಡಿರ್ತಕ್ಕಂಥ ಸಂಬಂಧಿಸಿದಂತೆ 302 ದಾಖಲಾಗಿದೆ. ಜೊತೆಗೆ ಈ 3 ಆರೋಪಿಗಳಿಗೆ ಹಣವನ್ನು ಕೊಟ್ಟು ಬಾಡಿಯನ್ನು ಡಂಪ್ ಮಾಡಿ ತಮ್ಮ ಮೊಬೈಲ್ ಡೇಟಾವನ್ನು CDR DVRಗಳನ್ನು ಡಿಲೀಟ್ ಮಾಡಿದ ಆರೋಪದಲ್ಲಿ ಸಾಕ್ಷ್ಯನಾಶ ಪ್ರಕರಣವು ಕೂಡ ಇವರು 14 ಜನರ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಈ 14 ಜನರಿಗೆ ಸದ್ಯಕ್ಕೆ ಬೇಲ್ ಸಿಗುವ ಯಾವುದೇ ಸಾಧ್ಯತೆ ಇಲ್ಲ ಅಂತೇಳಿ ಕಾನೂನು ಪಂಡಿತರು ಸದ್ಯಕ್ಕೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ನಾಗರಾಜ ಸಂಪರ್ಕದಲ್ಲಿ ಇರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಬಗೆದಷ್ಟು ಬಯಲಾಗ್ತಾ ಇದೆ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಕೊಲೆಗೂ ಮುನ್ನ, ಕೊಲೆ ನಂತರ ಇದೇ ಸ್ಟೋನಿ ಬ್ರೂಕ್ ಅಲ್ಲಿ ಇವರು ಎಣ್ಣೆ ಪಾರ್ಟಿ ಮಾಡಿದ್ದು. ಪಾರ್ಟಿಯಲ್ಲೇ ಇದ್ಕೊಂಡು ಸ್ಕೆಚ್ ಹಾಕ್ತಾರೆ ಇವರು. ಶೆಡ್ ಅಲ್ಲಿ ಮನ ಬಂದಂತೆ ಥಳಿಸಿ ಇಲ್ಲಿ ಕಿಕ್ಕೇರಿಸಿಕೊಂಡಿದ್ರು. ಸ್ಟೋನಿ ಬ್ರೂಕ್ ಹೋಟೆಲ್ ಅಲ್ಲಿ ಈ ಗ್ಯಾಂಗ್ ಪಾರ್ಟಿಯನ್ನ ಮಾಡಿ. ಸ್ಟೋನಿ ಬ್ರೂಕ್ ಅಲ್ಲಿ ಈಗಾಗಲೇ ನಾವು ಮಾಹಿತಿಯನ್ನು ನೀಡ್ತಾ ಇದ್ದ ಹಾಗೆ ಮರ್ಡರ್ ಮುಂಚೆ ಮತ್ತು ಮರ್ಡರ್ ನಂತರ ಇವರು ಇದೇ ಸ್ಟೋನಿ ಬ್ರೂಕ್ ಅಲ್ಲಿ ಪ್ಲಾನ್ ಮಾಡಿದ್ದು, ಆತನನ್ನ ಕಿಡ್ನಾಪ್ ಮಾಡಿಸಿದ್ದು, ಅದಕ್ಕೆ ಸ್ಕೆಚ್ ಹಾಕಿದ್ದು ಎಲ್ಲವೂ ಕೂಡ ಇದೆ ಸ್ಟೋನಿ ಬ್ರೂಕ್ ಅಲ್ಲಿ. ಸ್ಥಳ ಮಹಜರು ಮಾಡಿದಂತ ಸಂದರ್ಭದಲ್ಲಿನ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ಡೆವಿಲ್ ಗ್ಯಾಂಗ್ ಜೊತೆ ಚಿಕ್ಕಣ್ಣ ಪಾರ್ಟಿ ಮಾಡಿದ್ದ. ದರ್ಶನ್ ಪಕ್ಕದಲ್ಲಿಯೇ ಹಾಸ್ಯ ನಟ ಚಿಕ್ಕಣ್ಣ ಕುಳಿತಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಆ ಫೋಟೋದಲ್ಲಿ ಚಿಕ್ಕಣ್ಣನನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ರು ಪೊಲೀಸ್ ಟೀಮ್. ಯಾರು ಎಲ್ಲೆಲ್ಲಿ ಕೂತಿದ್ರು, ಏನೇನು ಮಾತಾಡಿದ್ರು, ಪಿನ್ ಟು ಪಿನ್ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದು. ಸೊ ಆ ಫೋಟೋನ ತಾವು ಗಮನಿಸ್ತಾ ಇದ್ರಿ. ಅವತ್ತು ಪಾರ್ಟಿ ಮಾಡಿದ ಸಂದರ್ಭದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರೋ ಅಲ್ಲಲ್ಲೇ ಕೂರಿಸಿ ಪೊಲೀಸರು ಅವರಿಂದ ಹೇಳಿಕೆಯನ್ನ ಪಡೆದುಕೊಂಡಿದ್ದರು ಅಂತ ಒಂದು ಸ್ಪಾಟ್ ಮಹಜರ್ನ ಫೋಟೋ. ದರ್ಶನ್ ಪಕ್ಕದಲ್ಲಿಯೇ ಚಿಕ್ಕಣ್ಣ ಇರೋದಂತ ಆ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ದರ್ಶನ್ ಈ ಕಡೆ ಪಕ್ಕದಲ್ಲಿ ಅಂದ್ರೆ ದರ್ಶನ್ ಎಡಭಾಗದಲ್ಲಿ ವಿನಯ್, ಈತನೇ ಆ ಸ್ಟೋನಿ ಬ್ರೂಕ್ನ ಮಾಲೀಕ. ದರ್ಶನ್ ಬಲಭಾಗದಲ್ಲಿ ಚಿಕ್ಕಣ್ಣ ಕೂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ದರ್ಶನ್ನ ಎದುರುಗಡೆ ದರ್ಶನ್ ಮ್ಯಾನೇಜರ್ ನಾಗರಾಜ್, ಹಾಗೇನೆ ಆ ಮೂಲೆಯಲ್ಲಿ ಪ್ರದೋಷ್, ಇನ್ನು ದರ್ಶನ್ ಹಿಂದ್ಗಡೆ ನಿಂತಿರೋದು ಪವನ್, ಇನ್ನು ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಸುತ್ತಲೂ ಇದ್ದಾರೆ. ಇವರಿಂದ ಸ್ಪಾಟ್ ಮಹಜರ್ ಮಾಡಿಸಿದ್ದು. ಅವತ್ತು ರೆಸ್ಟೋರೆಂಟ್ನಲ್ಲಿ ಇವರು ಯಾವ ರೀತಿ ಸ್ಕೆಚ್ ಹಾಕಿದ್ರು, ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು, ಯಾವ ರೀತಿ ಇವರು ಪ್ಲ್ಯಾನ್ ಮಾಡಿದ್ರು, ಯಾರಿಂದ ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿಸಿದ್ರು, ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಇವರಿಂದ ಸ್ಟೇಟ್ಮೆಂಟನ್ನು ಪಡೆದುಕೊಂಡ್ರು. ಸೊ ಅದೆಲ್ಲವೂ ಕೂಡ ಈಗ ಭಾಳ ಸ್ಪಷ್ಟವಾಗಿ ವಿತ್ ಸ್ಪಾಟ್ ಮಹಜರ್ ಇವರು ಆ ದಾಖಲೆಯನ್ನು ದೃಢೀಕರಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರಬಹುದು, ಕೊನೆ ಕ್ಷಣದ ಫೋಟೋಗಳು ಕೂಡ ಲಭ್ಯ ಆಗಿರೋದು ರಿಪಬ್ಲಿಕ್ ಕನ್ನಡದಲ್ಲಿ. ಆ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಆತ ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇರೋದು, ಪರಿಪರಿಯಾಗಿ ಕೇಳ್ಕೊಳ್ತಾ ಇರೋದು. ಆದಾಗ್ಯೂ ಕೂಡ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಈ ಫೋಟೋನ ನೋಡಿದಾಗ ತಾವು ಸ್ಪಷ್ಟವಾಗಿ ಗಮನಿಸ್ತೀರಿ. ಆತನ ಕಣ್ಣ ಮೇಲೆ ಗಾಯ ಆಗಿದೆ, ಕೈ ಬೆರಳುಗಳ ಮೇಲೆ ಗಾಯ ಆಗಿದೆ, ಎದೆಯ ಭಾಗದಲ್ಲಿ ಗಾಯ ಆಗಿದೆ.